ನಂದರಾಜು ಯುವಕನಾಗಿದ್ದಾಗ ಅವನು ಗೋಡೌನ್ಗಳಿಗೆ ಸಾರಿಗೆ ಒದಗಿಸುವ ಡ್ರೈವರ್ ಆಗಿದ್ದ. ಆದರೆ ಕಪ್ಪು ವ್ಯಾಪಾರದಲ್ಲಿ ನಿಧಾನವಾಗಿ ಪ್ರಮುಖ ಪಾತ್ರಧಾರಿಯಾಗಿದ್ದ. ಮಾಫಿಯಾ ನಾಯಕರು ಅವನನ್ನು ನಂಬುತ್ತಿದ್ದರು. ನಂದರಾಜು ಗಡಿ ಪ್ರದೇಶಗಳ ಮಧ್ಯೆ ಅಕ್ರಮ ಸರಕು ಸಾಗಣೆಗಾಗಿ ಮಾರ್ಗಗಳನ್ನು ರೂಪಿಸಿದ್ದ. ಪೊಲೀಸರಲ್ಲೂ ಕೆಲವರು ಅವನ ಸಹಭಾಗಿಗಳಾಗಿದ್ದರು. ವಿಜಯ್ ತನ್ನ ಗೆಸ್ಟ್ ಹೌಸ್ನಲ್ಲಿ ಇರುವಾಗ ಅವನ ಸಂದೇಶಗಳನ್ನು ನೋಡುತ್ತಿದ್ದಂತೆಯೇ ಒಂದು ಆಲೋಚನೆ ಬಂದಿತು. ಆತ ಹೋಟೆಲ್ ಮ್ಯಾನೇಜರ್ ಹತ್ತಿರ ಹೋಗಿ ವಿಚಾರಿಸಿದ. ಮ್ಯಾನೇಜರ್ ಒಂದು ಫೋನ್ ನಂಬರ್ ಕೊಟ್ಟ. ಅದು ನಂದರಾಜುವಿನ ನಂಬರ್. ವಿಜಯ್ ನಕಲಿ ಹೆಸರಿನಲ್ಲಿ ಕರೆ ಮಾಡಿ ಟ್ರಾನ್ಸ್ಪೋರ್ಟ್ ಡೀಲ್ಗೆ ಬರುವಿರಾ ಎಂದು ಕೇಳಿದ. ಮರುದಿನ ರಾತ್ರಿ ವಿಜಯ್ ಫಾರ್ಮ್ ಹೌಸ್ ಹತ್ತಿರದ ಹಳೆಯ ದೇವಾಲಯದ ಬಳಿ ಹೋದ. ಅಲ್ಲಿ ಅವನನ್ನು ಕಾಯುತ್ತಿದ್ದನು ಒಬ್ಬ ವೃದ್ಧ. ಅವನೇ ನಂದರಾಜು. ನೀನು ಪೊಲೀಸ್ ಅನ್ನೋದು ನನಗೆ ಗೊತ್ತು, ಆದರೆ ನಿನಗೆ ನಿಜ ತಿಳಿಯಬೇಕೆಂದ್ರೆ ನನ್ನನ್ನು ಕಾಪಾಡಬೇಕು. ನನ್ನನ್ನು ಕೊಲ್ಲಲು ನೋಡುತ್ತಿದ್ದಾರೆ, ಏಕೆಂದ್ರೆ ನಾನು ಹೇಳೋದು ದೊಡ್ಡ ತಲೆಗಳ ಹೆಸರುಗಳು. ಉತ್ತರ ಕೊಡುವ ಮುನ್ನವೇ ದೂರದಲ್ಲಿ ಹೆಜ್ಜೆಗಳ ಶಬ್ದ. ಕತ್ತಲಲ್ಲಿ ಟಾರ್ಚ್ ಬೆಳಕು ಹೊಳೆಯುತ್ತಿತ್ತು. ನಂದರಾಜು ಹಠಾತ್ ಹಿಂದೆ ತಿರುಗಿದ. ಗುಂಡಿನ ಶಬ್ದ. ನಂದರಾಜುವಿಗೆ ಗುಂಡು ತಗುಲಿತು. ನಂದರಾಜುನ ಯಾರು ಕೊಂದರು, ಮುಂದೆ ಏನಾಗುತ್ತದೆ ಎಂದು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ.